प्यारे बच्चों, आज हम कश्मीरी शेब पाठांश को सुनेंगे। यह एक कहानी है। इस पाठ के लेखक हैं मुंशी प्रेमचंद जी। पाठ के लेखक जी का परिचय ऐसा है। मुंशी प्रेमचंद जी का वास्तविक नाम है धनपत राय। इनका जन्म 31 जुलाई 1880 को वाराणसी के लमही में हुआ था। वे शिक्षा विभाग में नौकरी करते थे। बचपन में ही प्रेमचंद मातृ प्रेम से वंचित रहे। इनका जीवन गरीबी में ही गुजरा। वे मैट्रिक तक ही पढ़ पाए। वे ಯಥಾರ್ಥವಾದಿ ಕಥಾಕಾರ थे। ಮಕ್ಕಳೇ, ಮುನ್ಷಿ ಪ್ರೇಮಚಂದ್ರವರ ವಾಸ್ತವಿಕ ಹೆಸರು ಧನ್ಪತ್ ರಾಯ್. ಇವರ ಜನ್ಮ ಲಮಹಿ ಅನ್ನುವಲ್ಲಿ 31 ಜುಲೈ 1880ರಲ್ಲಾಗತ್ತೆ. ಶಿಕ್ಷಣ ವಿಭಾಗದಲ್ಲಿ ಇವರು ಕೆಲಸವನ್ನು ಮಾಡ್ತಾಯಿದ್ರು. ಬಾಲ್ಯದಲ್ಲಿ ಚಿಕ್ಕವರಿದ್ದಾಗಲೇ ತಾಯಿಯನ್ನು ಕಳ್ಕೊಳ್ತಾರೆ. ಅವರ ಪ್ರೇಮದಿಂದ ವಂಚಿತರಾಗ್ತಾರೆ. ಇವರ ಜೀವನ ಬಡತನದಲ್ಲೇ ಕಳೆಯುತ್ತೆ. ಇವರು ಮೆಟ್ರಿಕ್ವರೆಗೆ ಮಾತ್ರ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಹಾಗೆ ಇವರು ಯಥಾರ್ಥವಾದಿ, ಇರುವಂಥದ್ದನ್ನು ಇದ್ದ ಹಾಗೆ ಹೇಳುವಂತಹ ಒಬ್ಬ ಕಥೆಗಾರರು. ಇವರು ಬರೆದಿರುವಂತಹ ರಚನೆಗಳು ಹೀಗಿದೆ. ಇನ್ಕಿ ಪ್ರಮುಖ ರಚನಾಯೆ ಉಪನ್ಯಾಸ, ಕಾದಂಬರಿಗಳು ಗೋದಾನ್, ಸೇವಾಸದನ್, ಗಬನ್, ನಿರ್ಮಲಾ, कर्मभूमि आदि. कहानियाँ हैं बड़े घर की बेटी, नमक दरोगा, पंचपरमेश्वर, पूस की रात आदि. प्रेमचंद की कहानियाँ मानस सरोवर नाम से ಸಂಕಲಿತ हैं. ಇವರು ಬರೆದಿರುವಂತಹ ಎಲ್ಲ ಕಥೆಗಳು ಕೂಡ ಮಾನಸ ಸರೋವರ ಅನ್ನುವಂಥದ್ರಲ್ಲಿ ಸಂಗ್ರಹಿತವಾಗಿವೆ. इस पाठ का आशय इस प्रकार है. इस कहानी में बाजार में लोगों के साथ होने वाली धोखेबाजी पर प्रकाश डाला गया है और खरीदारी करते समय सावधानी बरतने की आवश्यकता पर जोर दिया गया है. ಮಕ್ಕಳೇ, ಈ ಕಥೆಯಲ್ಲಿ ಸಂತೆಯಲ್ಲಿ, ಪೇಟೆಯಲ್ಲಿ ಜನರೊಂದಿಗೆ ಆಗುವಂತಹ ಮೋಸಗಾರಿಕೆಯ ಬಗ್ಗೆ ವಿಚಾರವನ್ನು ತಿಳಿಸಿದ್ದಾರೆ. ಹಾಗೆ ವ್ಯವಹಾರ ಮಾಡಬೇಕಾದ್ರೆ ಎಚ್ಚರಿಕೆಯಿಂದಿರಬೇಕು ಅನ್ನೋದರ ಬಗ್ಗೆಯೂ ಕೂಡ ವಿಚಾರವನ್ನು ತಿಳಿಸ್ತಾರೆ. ನೋಡೋಣ ಪಾಠವನ್ನು. ಕಲ್ ಶಾಮ್ ಕೋ ಚೌಕ್ ಮೇ 2-4 ज़रूरी चीज़ें खरीदने गया था. पंजाबी मेवा फरोशों की दुकानें रास्ते में ही पड़ती हैं. एक दुकान पर बहुत अच्छे रंगदार गुलाबी सेब सजे हुए नजर आए. जी ललचा उठा. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಹೇಳ್ತಾರೆ, ನಿನ್ನೆ ದಿವಸ ನಾನು ಸಂಜೆ ಸರ್ಕಲ್ನಲ್ಲಿ ಒಂದಷ್ಟು ಸಾಮಗ್ರಿಗಳನ್ನು ಖರೀದಿ ಮಾಡಬೇಕು ಅಂತ ಹೋಗಿದ್ದೆ. ಆ ರಸ್ತೆಯ ಪಕ್ಕದಲ್ಲಿ ಪಂಜಾಬಿನವರ ಅಂಗಡಿಗಳು, ತಾಜಾ ಹಣ್ಣುಗಳನ್ನು ಮಾರಾಟ ಮಾಡುವಂಥವರ ಅಂಗಡಿಗಳಿದ್ದವು. ಒಂದು ಅಂಗಡಿಯಲ್ಲಿ ಒಳ್ಳೆಯ ಬಣ್ಣದ ಗುಲಾಬಿ ಬಣ್ಣದ ಸೇಬುಗಳು ನನಗೆ ಅಲಂಕರಿಸಿದ್ದು ಕಂಡು ಬಂದವು. ಅದನ್ನು ನೋಡಿ ಆಸೆ ಆಯಿತು. ಇತ್ತೀಚೆಗೆ ಶಿಕ್ಷಿತ ಸಮಾಜದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ಗಳ ಬಗ್ಗೆ ವಿಚಾರ ಮಾಡುವಂತಹ ಪ್ರವೃತ್ತಿ ಬೆಳೆದಿದೆ. ಟೊಮಾಟೊ ಕೋ ಪಹಲೆ ಕೋಯಿ ಬಿ ನಾ ಪೂಚ್ತಾ ಥಾ. ಟೊಮಾಟೊಗೆ ಮೊದಲು ಯಾರೂ ಕೇಳ್ತಿರಲಿಲ್ಲ. अब ಟೊಮಾಟೊ ಭೋಜನ का ಅವಶ್ಯಕ ಅಂಗ ಬನ್ ಗಯಾ ಹೈ. ಇಂದು ಟೊಮಾಟೊ ಭೋಜನದ ಒಂದು ಅವಶ್ಯಕ ಅಂಗವಾಗಿದೆ. ನೋಡಿ ಮಕ್ಕಳೇ, ಮುಂದೆ ಹೇಳ್ತಾರೆ, गाजर भी पहले गरीबों के पेट भरने की चीज़ थी. अमीर लोग तो उसका हलवा ही खाते थे. मगर अब पता चला है कि गाजर में भी बहुत विटामिन है. इसलिए गाजर को भी मेज़ों पर स्थान मिलने लगा है. ಹೇಳ್ತಾರೆ, ಕ್ಯಾರೆಟನ್ನು ಮೊದಲು ಬಡವರು ಮಾತ್ರ ತಿಂತಾಯಿದ್ರು. ಶ್ರೀಮಂತರು ಅದರ ಹಲ್ವವನ್ನು ಮಾತ್ರ ಮಾಡ್ಕೊಂಡು ತಿಂತಾಯಿದ್ರು. ಆದರೆ ಇಂದು ಎಲ್ರಿಗೂ ಕೂಡ ತಿಳಿದಿದೆ ಕ್ಯಾರೆಟ್ನಲ್ಲೂ ಕೂಡ ವಿಟಮಿನ್ಗಳಿವೆ ಎಂದು. ಅದಕ್ಕೋಸ್ಕರ ಕ್ಯಾರೆಟನ್ನು ಕೂಡ ಅತಿ ಮಹತ್ವ ಕೊಟ್ಟು ತೆಗೆದುಕೊಂಡು ಹೋಗುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅದಕ್ಕೂ ಕೂಡ ಮೇಜಿನ ಮೇಲೆ ಸ್ಥಾನ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. और सेब के विषय में तो यह कहा जाने लगा है कि एक सेब रोज खाइए, आपको डॉक्टरों की ज़रूरत न रहेगी. ಸೇಬಿನ ವಿಚಾರದಲ್ಲಿ ಹೀಗೆ ಹೇಳಲಾಗ್ತಾ ಇದೆ. ಏನಪ್ಪ ಅಂದರೆ,
ಪ್ರತಿನಿತ್ಯ ಒಂದು ಸೇಬನ್ನು ತಿನ್ನಿ, ಡಾಕ್ಟರ್ಗಳಿಂದ ದೂರವಿರಿ. डॉक्टर से बचने के लिए हम नीम कौड़ी तक खाने को तैयार हो सकते हैं. ಡಾಕ್ಟರಿಂದ ಉಳಿಯೋದಕ್ಕೋಸ್ಕರ ಅಂತ ಹೇಳಿದ್ರೆ, ಡಾಕ್ಟರ್ ಹತ್ರ ಹೋಗೋದನ್ನು ನಿಲ್ಲಿಸಬೇಕು ಹೇಳಿದ್ರೆ ನಾವು ಇವತ್ತು ಬೇವಿನ ಕಾಯಿಯನ್ನು ಕೂಡ ತಿನ್ನಲಿಕ್ಕೆ ತಯಾರಾಗಿದ್ದೇವೆ. सेब तो रस और स्वाद में अगर आम से बढ़कर नहीं है तो घटकर भी नहीं है. ಸೇಬು ರಸದಲ್ಲಾಗಲಿ ಸ್ವಾದದಲ್ಲಾಗಲಿ ಮಾವಿನ ಹಣ್ಣಿನಷ್ಟು ಏನು ಹೆಚ್ಚಿನದಲ್ಲ, ಆದರೆ ಅದಕ್ಕಿಂತ ಕೆಳಮಟ್ಟದ್ದೂ ಅಲ್ಲ. सेब को यह स्थान मिल चुका है, अब वह केवल स्वाद की चीज़ नहीं उसमें गुण भी है. ಸೇಬಿನ ಬಗ್ಗೆ ಹೇಳ್ತಾರೆ, ಅದು ಕೇವಲ ಸ್ವಾದಕ್ಕೆ ಮಾತ್ರ ಅಲ್ಲ, ಅದರ ಒಳ್ಳೆಯ ಗುಣಗಳು ಕೂಡ ಇವೆ. हमने दुकानदार से मोल भाव किया और आध ಸೇಬ್ ಮಾಂಗೆ. ಇವರು ಅಂಗಡಿಯವರ ಹತ್ರ ವಿಚಾರ ಮಾಡ್ತಾರಂತೆ, ರೇಟನ್ನು ವಿಚಾರಿಸ್ತಾರೆ. ನಂತರದಲ್ಲಿ ಅರ್ಧ kg ಸೇಬನ್ನು ಕೊಡಪ್ಪ ಅಂಥೇಳಿ ಹೇಳಿದ್ರಂತೆ. दुकानदार ने कहा, बाबूजी बड़े मज़ेदार सेब आए हैं, खास कश्मीर के, आप ले जाएं, खाकर तबीयत खुश हो जाएगी. ಅಂಗಡಿಯವನು ಹೇಳ್ತಾನೆ, ಸಾವುಕಾರ್ರೆ ಬಹಳಷ್ಟು ಸ್ವಾದಿಷ್ಟಕರವಾದಂಥ ಹಣ್ಣುಗಳು ಬಂದಿದೆ, ಪಕ್ಕಾ ಕಾಶ್ಮೀರದವು, ತೆಗೆದುಕೊಂಡು ಹೋಗಿ, ತಿಂದರೆ ಆರೋಗ್ಯ ಸಂತೋಷ ಪಡುತ್ತೆ. मैंने रुमाल निकाल कर उसे देते हुए कहा, चुन चुन कर रखना. ಇವರು ರುಮಾಲನ್ನು ಕೊಡುತ್ತಾ ಹೇಳಿದ್ರಂತೆ, ಆಯ್ದು ಒಳ್ಳೆಯವನ್ನು ಕೊಡಪ್ಪ. ದುಕಾನ್ದಾರ್ನೇ ತರಾಜು ಉಠಾಯಿ. ಅಂಗಡಿಯವನು ಏನು ಮಾಡ್ದ, ತಕ್ಕಡಿಯನ್ನು ಎತ್ತಿದ. अपने नौकर से बोला, सुनो, आध सेर कश्मीर सेब निकालना, चुनकर लाना. ಅಂಗಡಿಯವನು ಹುಡುಗನಿಗೆ ಹೇಳ್ತಾರೆ, ಕೇಳಪ್ಪ, ಅರ್ಧ kg ಸೇಬ್ ಬೇಕು, ಒಳ್ಳೆಯದನ್ನು ಆಯ್ದುಕೊಂಡು ತೊಗೊಂಡು ಬಾ. ಲೌಂಡ 4 ಸೇಬ್ ಲಾಯ. ಹುಡುಗ 4 ಸೇಬುಗಳನ್ನು ತಂದ. दुकानदार ने तौला, एक लिफाफे में उन्हें रखा और रुमाल में बांध कर मुझे दे दिया. मैंने 4 आने उसके हाथ में रखे. ಅಂಗಡಿಯವನು ತೂಕ ಮಾಡ್ದ, ಅದನ್ನು ಒಂದು ಲಕೋಟೆಯಲ್ಲಿ ಇಟ್ಟ. ನಂತರದಲ್ಲಿ ನನ್ನ ರುಮಾಲಿನಲ್ಲಿ ಅದನ್ನು ಕಟ್ಟಿ ನನಗೆ ಕೊಟ್ಟಾಗ ನಾನು ಅವನಿಗೆ 4 ಆಣೆ ಕೊಟ್ಟೆ ಅಂತ ಹೇಳಿದ್ರೆ 25 ಪೈಸೆಗೆ ಅರ್ಧ kg ಸೇಬು ಬರ್ತಿತ್ತು ಆ ಸಂದರ್ಭದಲ್ಲಿ. ಘರ್ ಆಕರ್ ಲಿಫಾಫಾ ಜೋ ಕಾ ತ್ಯೋ ರಖ್ ದಿಯಾ. ಮನೆಗೆ ಬಂದ ನಂತರದಲ್ಲಿ ಆ ಲಕೋಟೆಯನ್ನು ಹಾಗೆ ಇಟ್ಟೆ. ರಾತ್ ಕೋ ಸೇಬ್ ಯಾ ಕೋಯಿ ದೂಸರಾ ಫಲ್ ಖಾನೆ ಕಾ ಕಾಯ್ದಾ ನಹೀ ಹೈ. ಅವರಲ್ಲಿ ನಿಯಮ ಏನಿರಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ರಾತ್ರಿ ಹೊತ್ತು ಸೇಬನ್ನು ತಿನ್ನುವಂತಹ, ಬೇರೆ ಯಾವುದೇ ಹಣ್ಣನ್ನು ತಿನ್ನುವಂತಹ ನಿಯಮ ಇರಲಿಲ್ಲ ನಮ್ಮದು. ಫಲ್ ಖಾನೆ ಕಾ ಕಾಯ್ದಾ ನಹೀ ಹೈ, ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ ಹೈ. ಹಣ್ಣು ತಿನ್ನುವ ಸಮಯ ಮುಂಜಾನೆ. आज सुबह मुँह हाथ धोकर जो नाश्ता करने के लिए एक सिप निकाला तो सड़ा हुआ था. ಬೆಳಗಾದಾಗ ನಾಷ್ಟಾ ಮಾಡುವಂಥ ಸಂದರ್ಭಕ್ಕೆ ಹಣ್ಣನ್ನು ತಿನ್ನಬೇಕು ಅಂಥೇಳಿ ಕೈಕಾಲು ಮುಖ ತೊಳೆದುಕೊಂಡು ಬಂದು ಸೇಬನ್ನು ತೆಗೆದೆ, ಆದರೆ ಒಂದು ಹಾಳಾಗಿತ್ತು. 1 ರೂಪಾಯಿ ಕೆ ಆಕಾರ ಕಾ छिलका गल गया था. 1 ರೂಪಾಯಿ ಎಷ್ಟು ಆಕಾರದಲ್ಲಿ ಹಾಳಾಗಿ ಹೋಗಿತ್ತು. समझा, रात को दुकानदार ने देखा ना होगा, दूसरा निकाला. ಇವರಿಗೆ ಅನ್ನಿಸ್ತಂತೆ, ಬಹಳ ಮಾಡಿ ಕತ್ತಲಾಗಿದ್ದರಿಂದ ಅವನಿಗೆ ತಿಳಿದಿರಲಿಕ್ಕಿಲ್ಲ ಅಂಥೇಳಿ 2ನೇ ಹಣ್ಣನ್ನು ತೆಗಿತಾರೆ. ಮಗರ್ ಯಹ ಆದಾ ಸಡಾ ಹೋವಾತ. ಆದರೆ ಇದು ಅರ್ಧ ಹಾಳಾಗಿತ್ತು. ಇಲ್ಲಿ ಗಮನಿಸಿ ಮಕ್ಕಳೇ, ಪಹಲಾ ಸೇಬ್ 1 ರೂಪಾಯಿ ಕೆ ಆಕಾರ ಮೇ ಗಲ್ ಗಯಾ ಹೈ और दूसरा सेब आधा सड़ा हुआ था. नेक्स्ट ಹೇಳ್ತಾರೆ, अब संदेह हुआ दुकानदार ने मुझे धोखा तो नहीं दिया है. तीसरा सेब निकाला, यह सड़ा तो ना था मगर एक तरफ दबकर बिल्कुल पिचक गया था. 3ನೇ ಸೇಬನ್ನು ತೆಗೆಯೋದಕ್ಕೂ ಮುನ್ನ ಇವರಿಗೆ ಸಂದೇಹವಾಯಿತಂತೆ, ಅಂಗಡಿಯವನು ನನಗೆ ಮೋಸ ಮಾಡಿದ್ದಾನಲ್ಲ ಅಂಥೇಳಿ 3ನೇ ಹಣ್ಣನ್ನು ತೆಗೆದುಕೊಂಡು ನೋಡ್ತಾರೆ. ಅದು ಹಾಳಾಗಿರಲಿಲ್ಲ, ಆದರೆ
ಎಲ್ಲ ಒಂದು ಸೈಡಲ್ಲಿ ಬಿಲ್ಕುಲ್ ಪಿಚಕ್ ಗಯಾತ, ಅದು ಮಲ್ಪಟ್ಟಿತ್ತು, ಮೆತ್ತಗಾಗಿ ಹೋಗ್ಬಿಟ್ಟಿತ್ತು. ಚೌತಾ ದೇಖಾ ವಹ ಯೂಂ ತೋ ಬೇದಾಗ್ ಥಾ, ನಾಲ್ಕನೇ ಹಣ್ಣನ್ನು ನೋಡ್ತಾರೆ, ಅದು ಸ್ವಚ್ಛವಾಗಿತ್ತು, ಗಲೀಜಾಗಿರಲಿಲ್ಲ. ಮಗರ್ ಉಸ್ಮೆ ಏ ಕಾಲಾ ಸುರಾಖ್ ಥಾ ಜೈಸಾ ಅಕ್ಸರ್ ಬೇರೋ ಮೇ ಹೋತಾ ಹೈ, ಅದರಲ್ಲಿ ಕಪ್ಪುದಾದ ಒಂದು ರಂಧ್ರವಿತ್ತು. ಬೋರೆ ಹಣ್ಣುಗಳು ಅಂತ ಹೇಳ್ತೇವೆ. ಆ ಬಾರೆಹಣ್ಣು ಅಥವಾ ಬೋರೆ ಹಣ್ಣಿನಲ್ಲಿ ಚುಕ್ಕೆಗಳಿರ್ತವೆ, ಕಪ್ಪು ಚುಕ್ಕೆಗಳು ಅಂತ ಹೇಳಿದ್ರೆ ಅದರೊಳಗಡೆ ಹುಳಗಳಿರ್ತವೆ ಅಂತ. ಇಲ್ಲಿ ನೋಡಿ ಮಕ್ಕಳೇ, ತೀಸರಾ ಸೇಬ್ दबकर पिचक गया है और चौथा सेब उसमें काला सुराख है. ठीक है, अब आगे बढ़ेंगे. काटा तो भीतर वैसे ही धब्बे जैसे बेर में होते हैं. ಒಳಗೆ ತೆಗೆದು ನೋಡ್ತಾರೆ ಕಟ್ ಮಾಡಿ, ಬೋರೆ ಹಣ್ಣಿನಲ್ಲಿದ್ದಂತೆ ಇದರಲ್ಲೂ ಕೂಡ ಹುಳಗಳು ಹೋಗಿರುವಂಥ ದಾರಿಗಳಿತ್ತು, ಹುಳಗಳು ಕೂಡ ಇದ್ದವು. ಏಕ್ ಸೇಬು ಭಿ ಖಾನೆ ಲಾಯಕ್ ನಹಿ, ಒಂದು ಸೇಬು ಕೂಡ ತಿನ್ನಲಿಕ್ಕೆ ಯೋಗ್ಯವಾಗಿರಲಿಲ್ಲ. 4 आने पैसों का इतना गम ना हुआ जितना समाज के इस चारित्रिक पतन का. ಅವ್ರು ಇಷ್ಟು ಬೇಜಾರುಗೊಂಡು ಹೇಳ್ತಾರೆ ಇಲ್ಲಿ, ಇಷ್ಟು 4 ಆಣೆ ಹೋಗಿದ್ದು ನನಗೆ ಬೇಜಾರಿಲ್ಲ, ಆದರೆ ಸಮಾಜದಲ್ಲಿ ಚಾರಿತ್ರಿಕ ಪತನವಾಗಿಬಿಟ್ಟಿದೆಯಲ್ಲ, ನಂಬಿಕೆಯನ್ನೇ ಕಳ್ಕೊಂಡು ಬಿಟ್ಟಿದೆಯಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ನೋಡಿ ಮಕ್ಕಳೇ, दुकानदार ने जानबूझकर मेरे साथ धोखेबाजी का व्यवहार किया. एक सेब सड़ा हुआ होता तो मैं उसको क्षमा के योग्य समझता. ಅಂಗಡಿಯವರು ನನಗೆ ತಿಳಿದು ಕೂಡ ನನ್ನೊಟ್ಟಿಗೆ ಅವನು ಮೋಸ ಮಾಡಿದ್ದಾನೆ. ಒಂದು ಸೇಬ್ ಹಾಳಾಗಿದ್ದಿದ್ರೆ ನಾನು ಅವನಿಗೆ ಕ್ಷಮಿಸಿಬಿಡ್ತಾ ಇದ್ದೆ. ಸೋಚ್ತಾ ಕಿ ಉಸ್ಕಿ ನಿಗಾಹ್ ನಾ ಪಡಿ ಹೋಗಿ, ನಾನು ಆಲೋಚನೆ ಮಾಡ್ತಾ ಇದ್ದೆ, ಬಹಳ ಮಾಡಿ ಅವನಿಗೆ ಅದರ ಬಗ್ಗೆ ಗಮನವಿರಲಿಕ್ಕಿಲ್ಲ. ಮಗರ್ ಚಾರೋಂ ಕೆ ಚಾರೋ ಖರಾಬ್ ನಿಕಲ್ ಜಾಯ್ ಯಹ ತೋ ಸಾಫ್ ಧೋಖಾ ಹೈ. 4ಕ್ಕೆ 4 ಕೂಡ ಹಾಳಾಗಿರುವಂಥದ್ದು ನಿಜವಾಗಿಯೂ ಕೂಡ ನನ್ನೊಟ್ಟಿಗೆ ಅವನು ಮಾಡಿರುವಂಥದ್ದು ಮೋಸ. ಮಗರ್ ಇಸ್ ಧೋಕೆ ಮೇ ಮೇರಾ ಭಿ ಸಹಯೋಗ ಥಾ. ಮತ್ತೆ ಹೇಳ್ತಾರೆ ಅವರೇನೆ, ಆದರೆ ಈ ಮೋಸಗಾರಿಕೆಯಲ್ಲಿ ನನ್ನ ಸಹಯೋಗವೂ ಕೂಡ ಇದೆ. ಮೇರಾ ಉಸ್ಕೆ ಹಾತ್ ಮೇ ರುಮಾಲ್ ರಖ ದೇನಾ ಮಾನೋ ಉಸೆ ಧೋಖಾ ದೇನೆ ಕಿ ಪ್ರೇರಣಾ ಥಿ. ನಾನು ನನ್ನ ರುಮಾಲನ್ನು ತೆಗೆದುಕೊಟ್ಟದ್ದು ಹೇಳದೆ ಕೇಳದೆ ವಿಚಾರಿಸದೆ ಕೊಟ್ಟೆನಲ್ಲ, ಅದು ನಾನು ಮಾಡಿದ ಸಹಯೋಗ, ಹಾಗಾಗಿ ನಾನು ಕೊಟ್ಟಂಥ ಪ್ರೇರಣೆ ಆಗಿದೆ. ಉಸನೆ ಭಾಪ್ ಲಿಯಾ ಕಿ ಯಹ ಮಹಾಶಯ ಅಪ್ನಿ ಆಂಖೋ ಸೆ ಕಾಮ್ ಲೇನೆ ವಾಲೆ ಜೀವ್ ನಹೀ ಹೈ और ना इतने चौकस हैं कि घर से लौटाने आए. ಅವನು ಆ ಸಂದರ್ಭದಲ್ಲೇ ಅಳದ್ಬಿಟ್ನಂತೆ. ಭಾಪ್ಲಿಯ ಯಹ ಮಹಾಶಯ, ಈ ಮಹಾಶಯ ಕಣ್ಣೆತ್ತಿ ನೋಡುವವನಲ್ಲ, ಕಣ್ಣೆತ್ತಿ ನೋಡುವ ಪ್ರಾಣಿಯಲ್ಲ, ಜೀವಿಯಲ್ಲ. ನ ಇತನೆ ಚೌಕಾಸ್ ಹೈ, ಇವನು ಇಷ್ಟು ವಿಚಾರಣೆ ಮಾಡುವಂತಹ ವ್ಯಕ್ತಿಯಲ್ಲ. ಮನೆಗೆ ತೆಗೆದುಕೊಂಡು ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಈತ ಸೇಬುಗಳನ್ನು ಮತ್ತೆ ನನಗೆ ಪುನಃ ತಂದು ಕೊಡುವುದಿಲ್ಲ ಅನ್ನುವ ಭರವಸೆ ಅವನಿಗೆ ಬಂದುಬಿಟ್ಟಿತ್ತಂತೆ. ಆದಮಿ ಬೇಯಿಮಾನಿ ತಬಿ ಕರ್ತಾ ಹೈ ಜಬ್ ಉಸೆ ಅವಸರ ಮಿಲ್ತಾ ಹೈ. ವ್ಯಕ್ತಿ ಮೋಸ ಹೀಗೆ ಮಾಡಬಲ್ಲ, ಅವನಿಗೆ ಅವಕಾಶ ಸಿಕ್ಕ ತಕ್ಷಣವೇ ಅವನು ಮೋಸವನ್ನು ಮಾಡ್ತಾನೆ. ಬೇಯಿಮಾನಿ ಕಾ ಅವಸರ ದೇನಾ ಚಾಹೆ ವ ಅಪ್ನೆ ಢೀಲೇಪನ್ ಸೆ ಹೋ. ನೋಡಿ ಇಲ್ಲಿ, ನಾವು ಹಗುರ ಬಿಡುವುದು, ಸಡಿಲಿಕೆ ಮಾಡುವುದು ಕೂಡ ನಾವು ಅವಮಾನಕ್ಕೆ ಅಥವಾ ಮೋಸಗಾರಿಕೆಗೆ ಅವಕಾಶ ಮಾಡಿಕೊಟ್ಟಂತಾಗತ್ತೆ. ಸಹಜ ವಿಶ್ವಾಸ ಸೆ, ಸಹಜವಾದ ವಿಶ್ವಾಸ, ಅವನ ಮೇಲೆ ಇಡುವಂತಹ ವಿಶ್ವಾಸ, ಅತಿಯಾದ ವಿಶ್ವಾಸವೂ ಕೂಡ ನಮಗೆ ಮೋಸ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಬೇಯಿಮಾನಿ ಮೇ ಸಹಯೋಗ ದೇನಾ ಹೈ. ಪढ़े लिखे बाबुओं और कर्मचारियों पर तो अब कोई विश्वास नहीं करता. ಓದು ಬರಹ ಕಲಿತಂಥವರ ಮೇಲೆ ಯಾರೂ ಕೂಡ ವಿಶ್ವಾಸವನ್ನು ಇಡದಂತೆ ಬಂದಿದೆ ಇಂದಿನ ಪರಿಸ್ಥಿತಿ. किसी थाने या कचहरी या म्यूनसिपाल्टी में जाइए, आपकी ऐसी दुर्गति होगी कि आप बड़ी से बड़ी हानि उठाकर भी उधर ना जाएंगे. ನೀವು ಯಾವುದೇ ಆರಕ್ಷಕ ಠಾಣೆಗಳಿಗೆ ಹೋಗಿ, ಕಚೇರಿಗಳಿಗೆ ಹೋಗಿ, ಮುನ್ಸಿಪಾಲ್ಟಿಗಳಿಗೆ ಹೋಗಿ, ನಿಮಗೆ ಇಂತಹ ಸ್ಥಿತಿ ಬರ್ತದೆ, ನೀವು ಮತ್ತೆ ದೊಡ್ಡ ದೊಡ್ಡ ಹಾನಿಗಳನ್ನು, ನಷ್ಟವನ್ನು ಅನುಭವಿಸಿ ಮತ್ತೊಮ್ಮೆ ಆ ಕಡೆ ಮುಖ ಮಾಡದಂತಾಗ್ಬಿಡ್ತೀರಿ ಅನ್ನುವಂತಹ ಅನುಭವದ ನುಡಿಯನ್ನು ಲೇಖಕರು ಹೇಳ್ತಾರೆ. ಪಹಲೆ ಐಸಾ ನಹೀ ಥಾ, ಮೊದಲು ಹೀಗಿರಲಿಲ್ಲ. ವ್ಯಾಪಾರಿಯೋಂ ಕಿ ಸಾಖ್ ಬನಿ ಹುಯಿ ಥಿ
यों तौल में चाहे छटाक आध चटाक कस लें, लेकिन आप उन्हें 5 की जगह भूल से 10 के नोट दे आते तो आपके घबराने की कोई ज़रूरत ना थी. ಮೊದಲು ಹೀಗಿರಲಿಲ್ಲ. ವ್ಯಾಪಾರಿಗಳಲ್ಲಿ ನ್ಯಾಯ ಇತ್ತು. ಅಳತೆ ಮಾಡುವುದರಲ್ಲಿ, ತೂಕ ಮಾಡುವುದರಲ್ಲಿ, ಸೇರಿನಲ್ಲಿ ಅಳೆಯೋದರಲ್ಲಿ ಕೂಡ ಅಲ್ಪ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ನೀವು 5 ಕೊಡುವುದರ ಬಗ್ಗೆ ಬದಲು 10ರ ನೋಟನ್ನು ಕೊಟ್ಟು ಬಂದಿದ್ದರೂ ಕೂಡ ನೀವು ಹೆದರಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಯಾಕೆ ಹೇಳಿದ್ರೆ ಆಪ್ಗೆ ರೂಪಾಯಿ ಸುರಕ್ಷಿತೆ. ಆ ಸಂದರ್ಭದಲ್ಲಿ ಅವರು ನೆನಪಿಟ್ಕೊಂಡು ವಾಪಸ್ ಕೊಡ್ತಾ ಇದ್ರು ಅನ್ನುವ ನಂಬಿಕೆ ಮೊದಲಿತ್ತು. ಮುಜೆ ಯಾದ್ ಹೈ, ಒಂದು ಘಟನೆಯನ್ನು ಹೇಳ್ತಾ ಇದ್ದಾರೆ, ನನಗೆ ನೆನಪಿದೆ. ಏಕ್ ಬಾರ್ ಮೈನೆ ಮೊಹರಂ ಕೆ ಮೇಲೆ ಮೇ ಏಕ್ ದುಕಾನ್ದಾರ್ ಸೆ ಏಕ್ ಪೈಸೆ ಕಿ ರೇವಡಿಯಾ ಲೀ ಥಿ. ಮೊಹರಂ ಹಬ್ಬದ ಸಂದರ್ಭದಲ್ಲಿ ಅಂಗಡಿಯವನಿಂದ ಎಳ್ಳು ಸಕ್ಕರೆಯಿಂದ ಮಾಡಿದಂತಹ ಸಿಹಿ ಪದಾರ್ಥಕ್ಕೆ ರೇವಡಿ ಅಂತ ಹೇಳ್ತಾ ಇದ್ದಾರೆ. 1 ಪೈಸೆಯನ್ನು ಕೊಟ್ಟು ರೇವಡಿ ಸ್ವೀಟನ್ನು, ಸಿಹಿಯನ್ನು ತೆಗೆದುಕೊಂಡಿದ್ದರಂತೆ. ಪೈಸೆ ಕಿ ಜಗ ಅಟನ್ನಿ ದೇ ಆಯಾತ. 1 ಪೈಸೆ ಕೊಡುವುದರ ಬದಲಾಗಿ 8 ಆಣೆ ಅಂತ ಹೇಳಿದ್ರೆ 50 ಪೈಸೆ ನಾನು ಕೊಟ್ಟು ಬಂದಿದ್ದೆ ಅಂತ ಹೇಳ್ತಾ ಇದ್ದಾರೆ. ಘರ್ ಆಕರ್ ಜಬ್ ಅಪ್ನಿ ಭೂಲ್ ಮಾಲೂಮ್ ಹುಯಿ ತೋ ದುಕಾನ್ದಾರ್ ಕೆ ಪಾಸ್ ದೌಡಾ. ಮನೆಗೆ ಬಂದ ಮೇಲೆ ನನಗೆ ಅನ್ನಿಸ್ತು, ಹೌದಲ್ಲ, 1 ಪೈಸೆ ಬದಲಾಗಿ 50 ಪೈಸೆ ಕೊಟ್ಟಿದ್ದೇನೆ. ಆಶಾ ನಹೀ ಥಿ ಕಿ ವಹ ಅಠಣ್ಣಿ ಲೌಟಾಯೇಗಾ, ಲೇಕಿನ್ ಉಸ್ನೆ ಪ್ರಸನ್ನ ಚಿತ್ತ ಸೆ ಅಠಣ್ಣಿ ಲೌಟಾ ದಿ. ಆದರೆ ನಾನು ಅಂದ್ಕೊಂಡಿದ್ದೆ ಅವನು ವಾಪಸ್ ಕೊಡೋದಿಲ್ಲವೇನೋ ಅಂತ. ಆದರೆ ಅಂಗಡಿಯವನ ಹತ್ರಕ್ಕೆ ಹೋದೆ, ಅವನು ಬಹಳ ಸಂತೋಷದಿಂದ, ಪ್ರಸನ್ನ ಚಿತ್, ಬಹಳ ಸಂತೋಷಗೊಂಡು ಆ 8 ಆಣೆಯನ್ನು ವಾಪಸ್ ಕೊಟ್ಟ. ಉಲ್ಟೆ ಮುಜಿಸೆ ಕ್ಷಮಾ ಮಾಂಗಿ, ಮತ್ತೆ ನನ್ನಲ್ಲಿ ಕ್ಷಮೆ ಯಾಚಿಸಿದ, ತಪ್ಪಾಗಿದೆ ತೆಗೆದುಕೊಂಡು ಹೋಗಿ ಅಂತೇಳಿ. ಅವರು ಯಹಾ ಕಾಶ್ಮೀರಿ ಸೇಬ್ ಕೆ ನಾಮ್ ಸೆ ಸಡೆ ಹುಯೇ ಸೇಬ್ ಬೇಚ್ ಜಾತೆ ಹೈ. ಆದರೆ ಇಂದಿನ ಸಂದರ್ಭದಲ್ಲಿ ಕಾಶ್ಮೀರಿ ಸೇಬಿನ ಹೆಸರಿನಲ್ಲಿ ಹಾಳಾಗಿರುವಂತಹ ಸೇಬುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಮುಜೆ ಆಶಾ ಹೈ ಪಾಠಕ್ ಬಾಜಾರ್ ಮೇ ಜಾಕರ್ ಮೇರಿ ತರಹ ಆಂಖೆ ನ ಬಂದ್ ಕರ್ ಲಿಯಾ ಕರೆಂಗೆ. ನನ್ನದೊಂದು ಆಶಯ ಇಷ್ಟೇ, ಸಂತೆಗೆ ಹೋದಾಗ ನನ್ನಂತೆ ಕಣ್ಣು ಮುಚ್ಚಿಕೊಂಡು ನೀವು ವ್ಯವಹಾರವನ್ನು ಮಾಡಬೇಡಿ. ನಹಿತೋ ಉನ್ಹೇ ಭಿ ಕಾಶ್ಮೀರಿ ಸೇಬ್ ಹೀ ಮಿಲೆಂಗೆ. ಇಲ್ಲದಿದ್ದರೆ ನನ್ನಂತೆಯೇ ಇಂತಹ ಹಾಳಾದ ಕಾಶ್ಮೀರಿ ಸೇಬುಗಳೇ ಸಿಗತ್ತೆ. ಹಾಗಾಗಿ ಬಹಳ ಎಚ್ಚರದಿಂದಿರಿ ಅನ್ನುವಂತಹ ಸೂಕ್ಷ್ಮತೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಕೊನೆಯದಾಗಿ ಮತ್ತೊಂದು ಆಶಯವನ್ನು ಇಲ್ಲಿ ನೋಡೋಣ. ಲೇಖಕ ಅಪನಾ ಅನುಭವ ಬತಾತೆ ಹುಯೇ ಪಾಠಕೋಂ ಕೋ ಸಚೇತ್ ಕರ್ತೆ ಹೈ. ಲೇಖಕರು ತಮ್ಮ ಅನುಭವಗಳನ್ನು ಹೇಳ್ತಾ ಓದುಗರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಅಗರ್ ಖರೀದಾರಿ ಕರ್ತೆ ಸಮಯ ಸಾವಧಾನಿ ನಹಿ ಬರ್ತೆ ತೋ ಧೋಕಾ ಖಾನೆ ಕಿ ಸಂಭಾವನಾ ಹೋತಿ ಹೈ. ವ್ಯವಹಾರ ಮಾಡಬೇಕಾದ್ರೆ, ವ್ಯಾಪಾರ ಮಾಡಬೇಕಾದ್ರೆ ನೀವು ಎಚ್ಚರಿಕೆಯನ್ನು ವಹಿಸದೇ ಇದ್ದರೆ ನಿಜವಾಗಿಯೂ ನೀವು ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದಿರಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. अब तक आपने प्रेमचंद जी की जो अनुभव थे उनको सुना है, यानी कि कश्मीरी सेब एक संकेत के रूप में है और उनके जो अनुभव थे वही अनुभव बहुत सारे लोगों को हो चुके हैं समाज में. इसलिए चेतावनी बरतने की आवश्यकता है. इस पाठ को आप समझे हैं. अब हम देखेंगे इस पाठ के प्रश्नोत्तरों को. उन प्रश्नोत्तरों को हम आपको भेज देंगे, आप लिख लीजिए और समझ लीजिए. धन्यवाद.